ನಾನ್ ವೆಜ್ ಅನ್ನುವಂತಹ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದು ಯಕ್ಕ ಸಕ್ಕ ಅನ್ನುವಂತಹ ತುಳು ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದ ಸೂರಜ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಈ ನಾನ್ ವೆಜ್ ಸಿನಿಮಾನ ಸ್ಟ್ರೈಟ್ ಕನ್ನಡದ ಸಿನಿಮಾಗೆ ತಯಾರು ಮಾಡಿರೋದು ವಿಶೇಷ. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲೂ ಸಿನಿಮಾ ಏಕಕಾಲದಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಕೋಸ್ಟಲ್ ಭಾಗದ ಕನ್ನಡದ ಭಾಷೆಯನ್ನ ಹೊಂದಿರುವಂತಹ ಸಿನಿಮಾ ಇದಾಗಿದ್ದು, ಸಿನಿಮಾದ ಹೆಸರು ನಾನ್ ವೆಜ್ ಮಂಗಳೂರು ಸ್ಪೆಷಲ್. ಸಿನಿಮಾದ ಟೈಟಲ್ ಏನೋ ಹೀಗಿದೆ. ಟ್ರೈಲರ್ ಹೇಗ್ ಮೂಡ್ ಬಂದಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾದ ಟ್ರೈಲರ್ ಅನ್ನ ನೋಡಿದೆ, ಅದಾದ್ಮೇಲೆ ಬುಕ್ ಮೈ ಶೋ ನಲ್ಲಿ ಸಿನಾಪ್ಸಿಸ್ ಅನ್ನು ಓದಿದೆ. ಅಲ್ಲಿ ಗೊತ್ತಾಗಿದ್ದು ಈ ಕಥೆಯ ಸಾರಾಂಶ. ಮದನ್ ಒಬ್ಬ ಮುಗ್ಧ ಹುಡುಗ. ಶಾಲೆಯಲ್ಲಿ ಎಲ್ರ ಮುಂದೆ ಅವಮಾನಕ್ಕೆ ಒಳಗಾದ್ಮೇಲೆ ಹೇಗಾದ್ರೂ ಮಾಡಿ ದೊಡ್ಡವನಾಗ್ಬೇಕು ಅನ್ನೋ ಹಠಕ್ ಬೀಳ್ತಾನೆ. ಈ ಸಮಯದಲ್ಲಿ ಅವನಿಗೆ ಸದಾನಂದ ಅನ್ನುವಂತಹ ಫೋಟೋಗ್ರಾಫರ್ನ ಪರಿಚಯ ಆಗುತ್ತೆ. ಸದಾನಂದ ತುಂಬಾ ಚಾಣಾಕ್ಷ. ಕೆಲಸದ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ತನ್ನ ಮಾತಿನ ಮಲ್ಲತನದಿಂದ ಬುಟ್ಟಿಗೆ ಹಾಕೊಳ್ಳುವಂತಹ ಕಲೆ ಅವನು ಕರಗತ ಆಗಿದೆ. ಮದನ್ ಸದಾನಂದನ ಹತ್ರ ಹುಡುಗಿಯರನ್ನ ಇಂಪ್ರೆಸ್ ಮಾಡುವಂತಹ ಟ್ರಿಕ್ಸ್ ನ ಕಲಿಯೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಅವನಿಗೆ ನಿಜವಾದ ಪ್ರೀತಿ ಹುಡುಕ್ತಿರುವಂತಹ ಒಬ್ಬ ಹುಡುಗಿ ಸಿಗ್ತಾಳೆ. ಅವಳ ಜೊತೆಗೂ ಮದನ್ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸತ್ಯ ಗೊತ್ತಾದಾಗ ಅವಳು ಇವನಿಂದ ದೂರ ಆಗ್ತಾಳೆ. ಇದರಿಂದ ಮದನ್ ಜೀವನ ಮುಂದೆ ಏನಾಗುತ್ತೆ ಎತ್ತ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇದನ್ನ ಬುಕ್ ಮೈ ಶೋ ಸಿನಾಪ್ಸಿಸ್ ಅಲ್ಲೇ ಸಿನಿಮಾ ತಂಡ ಬಿಟ್ಕೊಟ್ಟಿದೆ. ಹಾಗಾಗಿ ಸಿನಿಮಾದ ಚೌಕಟ್ಟೇನು, ಲುಕ್ ಅಂಡ್ ಫೀಲ್ ಏನು ಅನ್ನೋದು ಅರ್ಥ ಆಯ್ತು. ಟ್ರೈಲರ್ ನೋಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಒಂದು ರೀತಿಯಲ್ಲಿ ಒಂದು ಮಿನಿಮಲ್ ಬಜೆಟ್ ಅಲ್ಲಿ ಒಂದು ಥಿನ್ ಲೈನ್ ಅನ್ನ ಹಿಡ್ಕೊಂಡು ಅದರ ಮೇಲೆ ಕಥೆಯನ್ನ ಸ್ಟಿಚ್ ಮಾಡಿ ನಮ್ಮನ್ನ ನಗ್ಸೋದಕ್ಕೆ ತಯಾರು ಮಾಡಿರುವಂತಹ ಗಮ್ಮತ್ತಿರುವಂತಹ ಸಿನಿಮಾ ಅನ್ನೋ ಸಿಗ್ನಲ್ ಅನ್ನ ಕೊಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕಾಲೇಜ್ ಡೇಸ್ ನಲ್ಲಿ ಇರುವಂತಹ ಕುತೂಹಲವನ್ನೇ ಇಲ್ಲಿ ಸಿನಿಮಾ ರೂಪದಲ್ಲಿ ಡೈರೆಕ್ಟ್ ತೋರಿಸೋದಕ್ಕೆ ಹೊರಟಿದ್ದಾರೆ. ಸೂರಜ್ ಶೆಟ್ಟಿ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದ್ದು, ಇರುವಂತಹ ಶಾರ್ಟ್ ಅಂಡ್ ಶಾರ್ಟ್ ಟ್ರೈಲರ್ ನಲ್ಲೇ ಸಿನಿಮಾದಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ಒಂದು ಎಮೋಷನಲ್ ಆಂಗಲ್ ಕೂಡ ಇರಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಅದರ ಸುಳಿವನ್ನ ಟ್ರೈಲರ್ ಬಿಟ್ಕೊಟ್ಟಿಲ್ಲ. ಪಕ್ಕಾ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನಿಂಗ್ ಸಿನಿಮಾ ಅನ್ನುವಂತಹ ಸುಳಿವನ್ನ ಟ್ರೈಲರ್ ಕೊಟ್ಟಿದೆ. ಇದರ ಪ್ಯಾಕೇಜಿಂಗ್ ಸಿನಿಮಾ ಯಾವ ಝೋನ್ ನಲ್ಲಿ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ಹೇಳಿದೆ. ಪಕ್ಕಾ ಕರಾವಳಿ ಪ್ರತಿಭೆಗಳು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 18+ ಜೋಕ್ಗಳು ಕೂಡ ಈ ಟ್ರೈಲರ್ ನಲ್ಲಿ ನಿಮ್ಗೆ ಮುಖದ ಮೇಲೆ ನಗು ಮೂಡಿಸುವಂತಹ ಕೆಲಸ ಮಾಡುತ್ತೆ. ಕಾಲೇಜ್ ಹುಡುಗರು ತಮ್ಮ ವಯಸ್ಸಿನಲ್ಲಿ ಯಾವ ರೀತಿಯ ಯೋಚನೆಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ತಾರೋ ಅದನ್ನೇ ಈ ಸಿನಿಮಾದಲ್ಲಿ ರಸವತ್ತಾಗಿ ಡೈರೆಕ್ಟರ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತೀನಿ. ಲೀಡ್ ಪಾತ್ರದಲ್ಲಿ ಅಥರ್ವ ಪ್ರಕಾಶ್ ಕಾಣಿಸ್ಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಎಕ್ಸ್ ಅಂಡ್ ವೈ ಅನ್ನುವಂತಹ ಸತ್ಯಪ್ರಕಾಶ್ ಅವರ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಒಂದರಲ್ಲಿ ಕಾಣಿಸ್ಕೊಂಡಿದ್ರು. ಇವರನ್ನ ಬಿಟ್ರೆ ಕರಾವಳಿಯ ಮುತ್ತು ಅಂತ ಹೇಳಬಹುದಾದ ಪ್ರಕಾಶ್ ತುಮಿನಾಡು ಅವರು ತಮ್ಮ ನಗೆಯ ಚಟಾಕಿಯನ್ನ ಹಾರಿಸೋದಕ್ಕೆ ಈ ಸಿನಿಮಾದಲ್ಲೂ ರೆಡಿಯಾಗಿದ್ದಾರೆ. ಇನ್ನುಳಿದಂತೆ ದೀಪಕ್ ರೇ ಪಣಜೆ, ಸಂಜನಾ ಬುರ್ಲಿ, ನವೀನ್ ಡಿ ಪಡೀಲ್ ಇನ್ನು ಮುಂತಾದವರು ಸಿನಿಮಾಗೆ ಬಣ್ಣ ಹಚ್ಚಿದ್ದಾರೆ. ಇವರೆಲ್ಲ ಇದಾರೆ ಅಂತ ಅಂದ್ಮೇಲೆ ಒಂದು ಪಕ್ಕಾ ಕಾಮಿಕಲ್ ಎಂಟರ್ಟೈನರ್ ಇದಾಗುತ್ತೆ ಅನ್ನೋದ್ರಲ್ಲಿ ದೂಸರಾ ಮಾತಿಲ್ಲ ಬಿಡಿ. ಅಬ್ಬಾ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋಷ್ಟು ವಿಶೇಷವಾದಂತಹ ಕಂಟೆಂಟು ಸಿನಿಮಾದಲ್ಲಿ ಇಲ್ಲ. ಆದ್ರೆ ಲೈಫ್ ಅಲ್ಲಿ ತುಂಬಾ ಕೆಲಸ ಮಾಡಿ ಅಥವಾ ಬೇರೆ ಟೆನ್ಷನ್ ಇಂದ ಸುಸ್ತಾಗಿದ್ರೆ ಅದರಿಂದ ಹೊರಬರೋದಕ್ಕೆ ನಾನ್ ವೆಜ್ ತರದ ಸಿನಿಮಾಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇಂತಹ ಎಂಟರ್ಟೈನಿಂಗ್ ಸಿನಿಮಾಗಳೇ ಸಾಕಷ್ಟು ಬಾರಿ ಮಲಯಾಳಂ ಚಿತ್ರರಂಗದಲ್ಲಿ ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣವಾಗಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಸೃಷ್ಟಿ ಮಾಡ್ತವೆ. ಯಾರಿಗ್ ಗೊತ್ತು, ಈ ಸಿನಿಮಾ ಕೂಡ ಅಂತಹ ಸಿನಿಮಾಗಳ ಸಾಲಿನಲ್ಲೇ ಕಾಣಿಸ್ಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಕೂತು ನೋಡಿದ್ರೆ ಇದೊಂದು ಒಳ್ಳೆ ಅನುಭವ ಕೊಡಬಹುದಾ ಅನ್ನೋದು ನಮ್ಮ ಊಹೆ. ಸೂಫ್ರಂಸೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತಹ ಸಾಕಷ್ಟು ಕಲಾವಿದರು ಕೂಡ ಇದರಲ್ಲಿ ಇರೋದ್ರಿಂದಾಗಿ ಎಂಟರ್ಟೈನ್ಮೆಂಟ್ ಗೆ ಯಾವುದೇ ಮೋಸ ಇಲ್ಲ. ಅಂಡ್ ಅವರು ಕರ್ನಾಟಕದಾದ್ಯಂತ ಎಲ್ಲೆಡೆ ಪರಿಚಯ ಆಗಿರೋದ್ರಿಂದ ಸಿನಿಮಾ ಚೆನ್ನಾಗಿದೆ ಅನ್ನುವಂತಹ ವರ್ಡ್ ಆಫ್ ಮೌತ್ ಅನ್ನ ಪಡ್ಕೊಂಡ್ರೆ ಆಡಿಯನ್ಸ್ ಸಿನಿಮಾಗೆ ಹೋಗುವಂತಹ ಮನಸ್ಸನ್ನ ಖಂಡಿತ ಮಾಡ್ತಾರೆ. ಯಾಕಂದ್ರೆ ಒಮ್ಮೆ ಅವರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ಕೂಡ ನಮ್ಗೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಯಾವುದೇ ಮೋಸ ಇಲ್ಲ ಅನ್ನೋದು ಜನಗಳ ತಲೆಗೆ ಬರುತ್ತೆ. ಇದಾಗಿತ್ತು ನಾನ್ ವೆಜ್ ಸಿನಿಮಾದ ಟ್ರೈಲರ್ ರಿವ್ಯೂ. ನಿಮ್ಗೆ ಈ ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.